ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಈ ಥರ ಬಂದಿದೆ, ತುಂಬ ಯೂನಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಪ್ಯಾಟ್ರನ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫಾಸ್ಟಾಗೂ ಆಗುತ್ತೆ ನೋಡಿರಿ ವರ್ಕು. ಈ ಪ್ಯಾಟ್ರನ್ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ ನೋಡಿ. ನಾವು ಯಾವುದೇ ಒಂದು ವರ್ಕ್ ಮಾಡ್ತೀವಿ ಅಂದರೆ ಅದಕ್ಕೆ ಮಾರ್ಕಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಮಾರ್ಕಿಂಗು ನೀವು ಎಷ್ಟು ನೀಟಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಅದ್ರ ಮೇಲೆ 2 ಲೈನು ಜರಿ ಥ್ರೆಡ್ ಹಾಕ್ತಾ ಇದ್ದೀನಿ ನೋಡಿ. ಕೆಲವೊಂದಕ್ಕೆ ನಾವು ಬಾರ್ಡ್ರಲ್ಲಿ ಜರಿ ಥ್ರೆಡ್ ಹಾಕ್ತೀವಿ, ಕೆಲವೊಂದಕ್ಕೆ ಹಾಕೋದಿಲ್ಲ. ಯಾಸ್ ಯೂಸ್ ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬರೀ ಬೀಡ್ಸ್ ಹಾಕಿ ಕಂಟಿನ್ಯೂ ಮಾಡ್ಬೋದು. ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಸ್ಟಿಚಿಂಗಲ್ಲಿ ಕೆಲವು ಸಲ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಅದು ಈಸಿಯಾಗಿ ಹಾಕ್ಬೇಕಂದ್ರೆ ಜರಿ ಥ್ರೆಡ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಈ ಸೆಲ್ಫ್ ಕಾಂಟ್ರಾಸ್ಟ್ ಬ್ಲೌಸ್ ಇದ್ರಿಗಿನ ಅದಕ್ಕೆ ಸ್ಯಾರಿ ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸಿಲ್ಕ್ ಥ್ರೆಡ್ಡು ನೋಡಿರಿ. 2 ಲೈನು ನಾನೇನು ಮಾಡ್ತಿದ್ದೀನಿ, ಜರಿ ಥ್ರೆಡ್ಡಲ್ಲಿ ಸ್ಟ್ರೈಟ್ ಲೈನ್ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಇಷ್ಟು ದಿನ ದುದ್ದಕ್ಕೆ ತೋರಿಸ್ತಿದ್ದೆ, ಯಾಕಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಆಲ್ಮೋಸ್ಟ್ ಈ ಥರನೇ ಚಿಕ್ಕದಾಗಿ ಹಾಕಿದ್ರೇ ವರ್ಕ್ ಬ್ಲೌಸಿಗೆ ನೀಟಾಗಿರುತ್ತೆ ನೋಡಿ. ಒಂದು ಲೈನು ಕಂಟಿನ್ಯೂಸ್ ಆಗಿ ಹಾಕಿನಿ, ಮತ್ತು ಇನ್ನೊಂದು ಲೈನು ಹಂಗೆ ಬ್ಯಾಕ್ವರ್ಡಾಗಿ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಒಂದು ಸಲ ನೀವು ಪ್ರಯತ್ನ ಪಡ್ಬೇಕಷ್ಟೇ. ನೀವು ಪ್ರಯತ್ನ ಪಟ್ಟರೆ ಮಾತ್ರ ಎಲ್ಲ ಡಿಸೈನು ಈಸಿಯಾಗಿ ಬರುತ್ತೆ. ಸುಮ್ಮನೆ ನೋಡಿ ಅಯ್ಯೋ ಇದು ಬರೋಲ್ಲ ಇದು ಬರುತ್ತೆ ಅಂತ ನೀವು ಅಂದ್ಕೊಳ್ಳೋದೆಲ್ಲ ಹಾಕ್ಬೇಕು. ಹಾಕಿದ್ರೇ ಈಸಿಯಾಗಿ ಬರುತ್ತೆ. ಈ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಹೆಂಗಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಈಗ ನೋಡಿರಿ, ಸೆಕೆಂಡ್ ಲೈನು ನಾನೇನು ಮಾಡ್ತಿದ್ದೀನಿ, ಲಾಸ್ಟಿಗೆ ಬಂದಿದ್ದೀನಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಕೆಲವೊಂದು ತುಂಬ ಸಲನೂ ನಾನು ಚೈನ್ ಸ್ಟಿಚ್ಚು ಮತ್ತು ಎಂಡ್ ಲಾಕ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಕಲಿಬೋದು, ತುಂಬ ಈಸಿಯಾಗೂ ಬರುತ್ತೆ. ಈಗ ನೆಕ್ಸ್ಟು ಒಂದು ಲೈನು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಸ್ಟ್ರೈಟ್ ಲೈನ್ಗೆ 2 3 ಶುಗರ್ ಬೀಡ್ಸ್ ಹಾಕ್ಬೋದು ನೋಡಿ. ಈ ಕರು ಶೇಪು ಅಥವಾ ಮೂಲೆ ಥರ ಬಂದಾಗ ಅಲ್ಲಿ ಏನು ಮಾಡಿ ಒಂದೊಂದು ಬೀಡ್ಸ್ ಹಾಕ್ತಾ ಹೋಗಿ, ಶೇಪ್ ಚೆನ್ನಾಗಿ ಬರುತ್ತೆ. ಈ ಥರ ಸ್ಟ್ರೈಟ್ ಲೈನ್ ಇದ್ದಾಗ 2 3 4 ಲಾಸ್ಟ್ ಎಷ್ಟಪ್ಪ ಅಂದರೆ 4 ಹಾಕ್ಬೋದು. ಆಲ್ಮೋಸ್ಟು ಮ್ಯಾಕ್ಸಿಮಮ್ 2 ಅಥವಾ ಎಲ್ಲಾದರೂ ಮಿಸ್ ಆಗಿ 3 ಬರ್ಬೋದು. ಅಷ್ಟು ಬಿಟ್ಟರೆ 2 ಹಾಕಿದರೆ ಕರೆಕ್ಟಾಗಿರುತ್ತೆ ನೋಡಿರಿ ಫಿನಿಶಿಂಗು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಲವಂಗ ನಾಟ್ ಬಳಸಿದ್ದೀನಿ, ಕಟ್ ವರ್ಕ್ ಬೀಡ್ಸ್ ಬಳಸಿದ್ದೀನಿ, ಮತ್ತು 3mm ಬೀಡ್ಸು ಬಳಸಿದ್ದೀನಿ ನೋಡಿ. ನಾವು ಯಾವುದೇ ಒಂದು ಕೆಲಸನ ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ನೀಟಾಗಿ ಬರುತ್ತೆ ನೋಡಿರಿ ಅದು ಫಿನಿಶಿಂಗು. ಈಗ ಇದನ್ನು ಎಂಡ್ ಲಾಕ್ ಮಾಡ್ತೀನಿ ನೋಡಿರಿ. ಎಲ್ಲಿವರೆಗೂ ಹಾಕ್ಬೇಕು ಅಲ್ಲಿವರೆಗೂ ಹಾಕಿ ಅದಾದಮೇಲೆ ನಾನು ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ನಾನು ಈ ವರ್ಕ್ ಮಾಡೋದಕ್ಕೆ ಜಿಗ್ಜಾಗ್ ವೈರ್ ಬಳಸಿದ್ದೀನಿ, ಮಿಷನ್ ದಾರ ಬಳಸಿಲ್ಲ. ನೀವು ಯಾವುದಾದ್ರೂ ಬಳಸ್ಬೋದು, ಮಿಷನ್ ದಾರ ಆದರೂ ಬಳಸ್ಬೋದು, ಜಿಗ್ಜಾಗ್ ವೈರ್ ಆದರೂ ಬಳಸ್ಬೋದು. ಈಗ ಶುಗರ್ ಬೀಡ್ಸ್ ಕಂಪ್ಲೀಟ್ ಆಯ್ತು ನೋಡಿ. ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಈ ಗ್ಲಾಸ್ ಬೀಡ್ಸಲ್ಲೇ ಚಿಕ್ಕ ಸೈಜ್ 1/4 ಇಂಚಷ್ಟು ಗ್ಲಾಸ್ ಬೀಡ್ಸ್ ಬರುತ್ತೆ, ಅದನ್ನು ಬಳಸ್ತಾ ಇದ್ದೀನಿ ನೋಡಿ. 1/4 ಇಂಚ್ ಕರೆಕ್ಟಾಗಿರುತ್ತೆ, ಇದು ಮೆಜರ್ ಮಾಡಿದ್ರು ಅಷ್ಟೇ ಬರುತ್ತೆ. ಇದನ್ನು ನಾನು ವಿ ಶೇಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಚೈನ್ ಹಾಕಿ, ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತು ಒಂದು ಟ್ಯೂಬ್ ಶೇಪು, ಇದು ಗ್ಲಾಸ್ ಟ್ಯೂಬ್ ಅಂತಾದರೂ ಅನ್ಬೋದು. ಇದು ಗ್ಲಾಸ್ ಬೀಡ್ಸಲ್ಲಿ 1/4 ಇಂಚ್ ಅಂದ್ರೂ ಅನ್ಬೋದು ನೋಡಿ. ಈ ಥರ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ, ಯಾಕಂದರೆ ಅಲ್ಲಿ ಸ್ಟಿಫಾಗಿ ಕೂರಲಿ ಅನ್ನೋದಕ್ಕೋಸ್ಕರ ನೋಡಿರಿ. ಈಗ ಎಕ್ಸ್ಟ್ರಾ ಚೈನ್ ಹಾಕಿನಿ, ಮತ್ತು ನಾನು ಬೀಡ್ಸ್ ಹಾಕಿ ಚೈನ್ ಹಾಕಿ ಮತ್ತು ನೋಡಿರಿ ಚೈನ್ ಹಾಕಿದ್ದೀನಿ. ಈಗ ಬೀಡ್ಸ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ, ಈಗ ಮತ್ತೆ ಬೀಡ್ಸ್ಬಿಟ್ಟು ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ ಡಿಸೈನ್ ಮಾತ್ರ. ನೋಡಿ ಚೈನ್ ಹಾಕಿದ್ನ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ ನೋಡಿ. ಮತ್ತೆ ಬೀಡ್ಸ್ಬಿಟ್ಟು ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತು ವಿ ಶೇಪಲ್ಲಿ ಈ ಕಡೆ ತೊಗೊಂಡು ಬರ್ತಾಯಿದ್ದೀನಿ ನೋಡಿ. ಇದನ್ನ ವಿ ಶೇಪ್ ಆದರೂ ಅನ್ಬೋದು ಅಥವಾ ಜಿಗ್ಜಾಗ್ ಶೇಪ್ ಆದರೂ ಅನ್ಬೋದು ನೋಡಿರಿ. ಯಾವ ಥರ ಬೇಕಾದರೂ ಕರಿಬೋದು. ಅದೇ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಹಾಕ್ಬೋದು ನೋಡಿರಿ ಡಿಸೈನು. ಬೇಸಿಕ್ ಕಲಿಯೋರ್ಗಂತೂ ಫುಲ್ ಪರ್ಫೆಕ್ಟ್ ಆಗಿರೋ ಡಿಸೈನ್ ಅನ್ಬೋದು.
ಬೇಸಿಕ್ ಕಲಿಯೋದಕ್ಕೆ ಬೆಸ್ಟ್ ಆ್ಯಪ್ ಅಂದರೆ ಯೂಟ್ಯೂಬ್ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲಿಬೋದು. ಕೆಲವ್ರಿಗೆ ನಾವು ಸಿಟಿ ಒಳಗಡೆ ಹೋಗಿ ಕಲಿಯೋಕ್ಕಾಗಲ್ಲ, ಹಳ್ಳಿಯಲ್ಲಿ ಇರ್ತಾರಲ್ಲ ಅವರಿಗೆ ತುಂಬ ತ್ರಾಸ ಆಗ್ಬಿಡುತ್ತೆ. ಅಂಥವ್ರಿಗೆ ಯೂಟ್ಯೂಬಲ್ಲಿ ನೋಡ್ಕೊಂಡೆ ಈಸಿಯಾಗಿ ಕಲಿಬೋದು ನೋಡಿ. ಬಟ್ ಏನಂದರೆ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಮೇಯ್ನ್. ಅದೊಂದು ಪಾಯಿಂಟೇ ನೋಡಿರಿ ಇದರಲ್ಲಿ ಯೂಸ್ ಆಗೋದು. ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕೆ ಹೋದ್ರೂ ಅದು ಕೆಲಸ ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅದನ್ನ ಇಂಟ್ರೆಸ್ಟಿಂದನೇ ಮಾಡಬೇಕಾಗುತ್ತೆ ನೋಡಿ. ನೋಡಿರಿ ಜಿಗ್ಜಾಗ್ ಶೇಪಲ್ಲೇ ಹಾಕ್ತಾಯಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದರಲ್ಲಿ ಏನಂತ ಕಷ್ಟ ಇರುತ್ತೆ ನೋಡಿ, ಎಷ್ಟು ಈಸಿಯಾಗಿ ಹಾಕ್ಬೋದು. ಕರೆಕ್ಟಾಗಿ ಬೀಡ್ಸ್ಬಿಟ್ಟು ಚೈನ್ ಹಾಕ್ಬೇಕಷ್ಟೆ. ಪ್ರತಿಯೊಂದು ನಾನು ಲಾಂಗು, ಶಾರ್ಟು, ಚೈನ್ ಸ್ಟಿಚ್ ಪ್ರತಿಯೊಂದನ್ನು ನಿಮ್ಗೆ ತೋರಿಸಿದ್ದೀನಿ, ಹೇಳಿದ್ದೀನಿ. ಬಟ್ ಕಲಿಬೇಕಷ್ಟೆ, ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ನೋಡಿ. ಈಗ ನೋಡಿ ಇದು ಬೀಡ್ಸ್ ಕಂಪ್ಲೀಟ್ ಆಯಿತು. ಈಗ ನಾನೇನು ಮಾಡ್ತೀನಿ, ಎಂಡ್ಲಾಕ್ ಮಾಡ್ತೀನಿ. ಆಲ್ಮೋಸ್ಟ್ ಪ್ರತಿಯೊಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಎಂಡ್ಲಾಕ್ ಮಾಡ್ತೀನಿ. ಬೈ ಮಿಸ್ಸಾಗಿ ಏನಾದ್ರು ತಗಲಿದ್ರೆ ಬೀಡ್ಸ್ ಎಲ್ಲ ಕಡಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಬೀಡ್ಸ್ ವರ್ಕ್ ಕಂಪ್ಲೀಟ್ ಆದ ತಕ್ಷಣ ನಾನು ಎಂಡ್ಲಾಕ್ ಮಾಡಿಬಿಡ್ತೀನಿ. ಈಗ 3mm ಬೀಡ್ಸು ಅದ್ರ ಮಧ್ಯದಲ್ಲಿ ಹಾಕ್ಕಂತ ಬರ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಅದರಲ್ಲಿ 4mm ಅನಿಸುತ್ತೆ ಆ ಡಿಸೈನ್ನಲ್ಲಿರೋದು. ಬಟ್ ಇದರಲ್ಲಿ 3mm ಚೆನ್ನಾಗಿ ಕಾಣಿಸುತ್ತೆ. 4mm ತುಂಬ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ನಾನೇನು ಮಾಡಿದೆ, 3mm ಬೀಡ್ಸೇ ಹಾಕ್ತಾಯಿದ್ದೀನಿ ನೋಡಿ. ನಾನು ಬಳಸಿರೋ ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಕಂಟಿನ್ಯೂಸ್ ಆಗಿ ಚೈನ್ ಸ್ಟಿಚ್ ಥರನೇ ಹಾಕ್ಕೊಂಡು ಬೀಡ್ಸ್ ಬಿಡ್ಕೊತ ಬರ್ತಾಯಿದ್ದೀನಿ ನೋಡಿ. ಯಾಕಂದರೆ ಇದು ಥ್ರೆಡ್ಡು ಒಂಥರ ಗ್ಲಾಸ್ ಟೈಪ್ ಇರೋದ್ರಿಂದ ಕಾಣೋದಿಲ್ಲ. ಯಾವ ಕ್ಲಾತ್ ಮೇಲೆ ಇದನ್ನಿಟ್ಟರೂ ಅದೇ ಕಲರೇ ಕಾಣಿಸುತ್ತೆ. ಹಾಗಾಗಿ ಜಿಗ್ಜಾಗ್ ವೈರ್ ಬಳಸೋದು ಇದೊಂದು ಮೇಯ್ನ್ ರೀಸನ್ ಆಗುತ್ತೆ ನೋಡಿ. ಈಗ ಮತ್ತೆ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಗ್ಲಾಸ್ ಬೀಡ್ಸು, ಕಟ್ ವರ್ಕ್ ಬೀಡ್ಸು ಬಳಸಿ, ಚಮಕಿ ಬಳಸಿ ಎರಡೆರಡು ಹಾಕ್ತಾಯಿದ್ದೀನಿ ನೋಡಿ. ಚಮಕಿ ಪ್ಲಸ್ ಕಟ್ ವರ್ಕ್ ಬೀಡ್ಸ್, ಇದು ಚಮಕಿ ಮೇಲೆ ಕಟ್ ವರ್ಕ್ ಬೀಡ್ಸ್ ಹಾಕ್ತೀನಿ ನೋಡಿ. ನವರಂಗ್ ಕಟ್ ವರ್ಕ್ ಬೀಡ್ಸ್ ಬಳಸ್ತಾ ಇರೋದು. ನೀವು ಯಾವಾದರೂ ಬಳಸ್ಬೋದು. ಇದರಲ್ಲಿ ಕಲರ್ ಕಟ್ ವರ್ಕ್ ಬೀಡ್ಸು ಬರುತ್ತೆ. ನಿಮಗೆ ಕಟ್ ವರ್ಕ್ ಬೀಡ್ಸ್ ಯಾವ ಕಲರ್ ಬೇಕೋ ಆ ಕಲರಲ್ಲೂ ತಗೊಂಡು ಹಾಕ್ಬೋದು ನೋಡಿ. ನಾನು ಥ್ರೆಡ್ ಕಾಂಟ್ರಾಸ್ಟ್ ಬಳಸಿರೋದ್ರಿಂದ ನಾನೇನು ಮಾಡ್ತೀನಿ, ಬೀಡ್ಸು ಇವಾಗ ಗೋಲ್ಡ್ ಕಲರೇ ಬಳಸ್ತಾ ಇದ್ದೀನಿ ನೋಡಿ. ಈಗ ಈ ಶೇಪ್ ಮುಗೀತಲ್ವ, ವಿ ಶೇಪಲ್ಲಿ ಹಾಕಿ ಮಧ್ಯದಲ್ಲಿ ಹಾಕಿ ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಮೇಯ್ನು ಚಮಕಿ ಕಟ್ ವರ್ಕ್ ಬೀಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಡಿಸೈನ್ ಮಾತ್ರ. ಈಗ ಎಂಡ್ಲಾಕ್ ಮಾಡಿದ್ನಲ್ವ, ಈಗ ನೆಕ್ಸ್ಟು ಅದ್ರ ಪಕ್ಕ ಲವಂಗ ನಾಟ್ ಹಾಕೋದಕ್ಕೆ ಗ್ಯಾಪ್ ಬಿಟ್ಟು ಅದ್ರ ಪಕ್ಕ ಇನ್ನೊಂದರಲ್ಲಿ ನಾನೇನು ಮಾಡ್ತೀನಿ, ಈ ಕಟ್ ವರ್ಕ್ ಬೀಡ್ಸ್ ಹಾಕಿ ಡಿಸೈನ್ ಹಾಕ್ತಾಯಿದ್ದೀನಿ ನೋಡಿ. ನೋಡ್ರಿ ಅದ್ರ ಮಧ್ಯದಲ್ಲಿ ನಾನು ಲವಂಗ ನಾಟ್ ಹಾಕ್ತೀನಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅದ್ರ ಪಕ್ಕದಲ್ಲಿ ನಾನು ಕಟ್ ವರ್ಕ್ ಬೀಡ್ಸ್ ಡಿಸೈನ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ ಚೈನ್ ಹಾಕಿ ಮತ್ತು ಚಮಕಿ ಮೇಲೆ ಚೈನ್ ಹಾಕಿ, ಈಗ ಕಟ್ ವರ್ಕ್ ಬೀಡ್ಸ್ ಬಿಟ್ಟು ಎರಡು ಬಿಟ್ಟು ಮತ್ತೆ ಚೈನ್ ಹಾಕಿ, ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತೆ ಮೇಲ್ಗಡೆ ಬಂದು ಚೈನ್ ಹಾಕಿ, ಮತ್ತೆ ಚಮಕಿ ಒಳಗಡೆ ಚೈನ್ ಹಾಕಿ, ಮತ್ತೆ ಚೈನ್ ಹಾಕಿ, ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕೋದಿಲ್ಲ. ಯಾಕಂದರೆ ಅದು ಎಂಡ್ಲಾಕ್ ಮಾಡಿಬಿಡ್ತೀನಿ ನೋಡಿ. ಡಿಸೈನ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿರಿ. ಚಮಕಿ ಒಳಗಡೆ ಚೈನ್ ಹಾಕಿ, ಎರಡು ಕಟ್ ವರ್ಕ್ ಬಿಡಿಸ್ಬಿಟ್ಟು ಚೈನ್ ಹಾಕಿ, ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತೆ ಈ ಕಡೆ ಚೈನ್ ಹಾಕಿ, ಚಮಕಿ ಒಳಗಡೆ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಚೈನ್ ಹಾಕಿ ಮತ್ತೆ ಬೀಡ್ಸ್ಬಿಟ್ಟು ಮತ್ತೆ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಎಕ್ಸ್ಟ್ರಾ ಚೈನ್ ಹಾಕೋ ಉದ್ದೇಶ ಇಷ್ಟೇ, ಶೇಪು ಚೇಂಜ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಎಲ್ಲಿ ಹಾಕಿರ್ತೀವಿ ಅಲ್ಲೇ ಇರಬೇಕಂದ್ರೆ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಲೇಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀವಿ ನೋಡಿ. ಈಗ ಲಾಸ್ಟ್ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಮಾತ್ರ. ಇದು ಆ್ಯಕ್ಚುಲಿ ಕಾಂಟ್ರಾಸ್ಟ್ ಕಲರು ಥ್ರೆಡ್ ಬಳಸಿದಾಗೆ ಅದ್ರ ಡಿಸೈನ್ ಲುಕ್ ಅಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಈಗ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಮೇಲ್ಗಡೆ ಸೆಂಟ್ರಲ್ಲಿ ಸ್ವಲ್ಪ ಮೇಲ್ಗಡೆ ಬರ್ಬೇಕಲ್ವ, ಅದಕ್ಕೋಸ್ಕರ ಆ ಕಡೆ ಈ ಕಡೆ ಹಾಕಿ ಮತ್ತೆ ಮೇಲ್ಗಡೆ ಸೆಂಟ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಬೀಡ್ಸ್ ವರ್ಕು ಕಂಪ್ಲೀಟಾಗಿ ಮುಗೀತು.
ಈಗ ನೆಕ್ಸ್ಟ್ ನಾನು ಥ್ರೆಡ್ ಹಾಕ್ತಾ ಇದ್ದೀನಿ ನೋಡಿ. ಇದು 6+6 12 ಎಳೆ ತೊಗೊಂಡಿದ್ದೀನಿ ನೋಡಿ. ಫ್ರೆಂಚ್ ನಟ್ ಆಗಿರ್ಬೋದು ಅಥವಾ ಲವಂಗ ನಟ್ ಆಗಿರ್ಬೋದು, ಯಾವುದೇ ಒಂದಕ್ಕೆ ನಾನು 6+6 12 ಎಳೆ ತೊಗೊತೀನಿ ನೋಡಿ. ಕರೆಕ್ಟಾಗಿ ಬರುತ್ತೆ ಮತ್ತು ದಪ್ಪ ಅದು ಬೀಡ್ಸ್ ಸೈಜೇ ಕರೆಕ್ಟಾಗಿ ಇರುತ್ತೆ. ಅದಕ್ಕೋಸ್ಕರ ತೀರಾ ಕಡಿಮೆ ತಗೊಂಡ್ರೆ ಚಿಕ್ಕದು ಅನಿಸುತ್ತೆ, ತೀರಾ ದೊಡ್ಡದು ತಗೊಂಡ್ರೆ ಬೀಡ್ಸ್ಗಿಂತ ಥ್ರೆಡ್ಡಿಂದ ಹೈಲೈಟ್ ಆಗುತ್ತೆ. ಅದಕ್ಕೋಸ್ಕರ ಆ ಬೀಡ್ಸ್ಗೆ ಈಕ್ವಲ್ ಆಗಿರ್ಬೇಕು. ನಾವೇನೇ ಒಂದು ತಗೊತೀವಿ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕು. ಮಾರ್ಕಿಂಗ್ ಎಷ್ಟು ಇಂಪಾರ್ಟೆಂಟು ಅದ್ರ ಜೊತೆಗೆ ಹಾಕೋ ಬೀಡ್ಸ್ ಜೊತೆಗೆ ಹಾಕೋ ಥ್ರೆಡ್ಡು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಚೈನ್ ಸ್ಟಿಚ್ ಹಾಕೋದಕ್ಕೆ ಆ ಜರಿಗೆ 3 ಎಳೆ ಆದರೆ ಸಾಕು. ಬಟ್ ಈ ಥರ ಬೀಡ್ಸ್ ಜೊತೆಗೆ ಹಾಕ್ಬೇಕಾದ್ರೆ 6+6 12 ಎಳೆ ಬೇಕಾಗುತ್ತೆ ನೋಡಿ. ಆ ಕಡೆ ಈ ಕಡೆ ಹಾಕಿ ಮತ್ತೆ ಮಧ್ಯದಲ್ಲಿರೋದು ಲವಂಗ ನಟ್ ಹಾಕ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಈ ಬೀಡ್ಸ್ ಯಾವ ಥರ ಹಾಕಿದ್ದೀವೋ ಲವಂಗ ನಟು ಅದೇ ಥರನೇ ಹಾಕ್ತಾಯಿದ್ದೀನಿ. ಮತ್ತು ಸೈಜು ಬೀಡ್ಸ್ದೊಂದು ಸೈಜು ಥ್ರೆಡ್ದೊಂದು ಸೈಜ್ ಇದ್ದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿರಿ ಫಸ್ಟ್ ಒನ್ ಯಾವುದಿದೆಯೋ ಅದೇ ಸೈಜಲ್ಲಿ ಹಾಕ್ಕೊಂತ ಬರ್ತಾಯಿದ್ದೀನಿ ನೋಡಿ. ಎಲ್ಲೂ ಏನೂ ವ್ಯತ್ಯಾಸ ಆಗಿದ್ದಿಲ್ಲ. ಆ ಪಕ್ಕದಲ್ಲಿ ಸೈಡಲ್ಲಿ ಆ ಕಡೆ ಈ ಕಡೆ ಹಾಕ್ತೀವಲ್ಲ ವಿ ಶೇಪಲ್ಲಿ, ಅದು ಆ ಚಮ್ಕಿ ಕರೆಕ್ಟಾಗಿ ಅಂದರೆ ಈ ಲವಂಗ ನಟ್ ಚಮ್ಕಿ ಮೇಲೆ ಹಾಕ್ತಿದ್ದೀವ, ಅದಕ್ಕೋಸ್ಕರ ಆ ಬೀಡ್ಸು ಚಮ್ಕಿ ಯಾವ ಥರ ಹಾಕಿದ್ದೀವೋ ಇದು ಅದೇ ಥರನೇ ಹಾಕ್ತಾಯಿದ್ದೀನಿ ನೋಡಿ. ವಿ ಶೇಪು ಸೈಡಲ್ಲಿರ್ತಕ್ಕಂಥ ಬೀಡ್ಸ್ಗೆ ಈಕ್ವಲ್ ಆಗಿರಬೇಕು, ಮಧ್ಯದಲ್ಲಿ ಮೇಲ್ಗಡೆ ಹಾಕಿರೋದಕ್ಕೆ ಈಕ್ವಲ್ ಆಗಿರಬೇಕು. ಈಗ ವಿ ಶೇಪಲ್ಲಿ ಈ ಕಡೆ ಸೈಡಲ್ಲಿರ್ತಕ್ಕಂಥ ಲವಂಗ ನಟು ಹಾಕ್ತಿದ್ದೀನಿ ನೋಡಿ. ಈಗ ಲಾಸ್ಟು ಮಧ್ಯದ್ದು ಹಾಕ್ತಾಯಿದ್ದೀನಿ. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಬಿಡಿ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ, ನಮಗೆ ಯಾವ ಥರ ಕಾಣಿಸುತ್ತೆ ಮತ್ತು ನಾವು ಯಾವ ಥರ ಹಾಕ್ತಿದ್ದೀವಿ ಅನ್ನೋದಾದರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸುಮ್ಮನೆ ಕೂತ್ರೂ ಟೈಮ್ ಆಗುತ್ತೆ, ಮಾಡಿದ್ರೂ ಟೈಮ್ ಆಗುತ್ತೆ. ಅದ್ರ ಬದಲು ಮಾಡಿದರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರುತ್ತೆ. ಅದಕ್ಕೋಸ್ಕರ ಕೆಲಸನ ಯಾವುದು ಪೆಂಡಿಂಗ್ ಇಡಕ್ಕೆ ಹೋಗಬೇಡಿ, ಮಾಡ್ತಾಯಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಡಿಸೈನು. ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಆ ಕಡೆ ಈ ಕಡೆ ಚಮ್ಕಿ ಲವಂಗ ನಟ್ ಹಾಕಿ ಚಮ್ಕಿ ಮೇಲೆ ಸೆಂಟ್ರಲ್ಲಿ ಒಂದು ಲವಂಗ ನಟ್ ಹಾಕ್ತಾಯಿದ್ದೀನಿ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ. ಬೀಡ್ಸ್ ಆಗಿರ್ಬೋದು ಅಥವಾ ಥ್ರೆಡ್ ಆಗಿರ್ಬೋದು, ಸೈಜು ಅಷ್ಟೇ ಚೆನ್ನಾಗಿ ಬಂದಿದೆ ಮತ್ತು ಇದು ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. ಮೆಜರ್ಮೆಂಟ್ ಆಗಿರ್ಬೋದು, ಅಳತೆ ಆಗಿರ್ಬೋದು, ಪ್ರತಿಯೊಂದು ಕರೆಕ್ಟಾಗಿ ಬಂದಿದೆ. ಈಗ ಮುಗೀತು ನೋಡ್ರಿ. ಇದು ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ ಲವಂಗ ನಟು. ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ. ಬೀಡ್ಸ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಒಂದೇ ಸೈಜ್ ಬಂದಿದೆ ನೋಡ್ರಿ, ಎಲ್ಲೂ ಏನೂ ವ್ಯತ್ಯಾಸ ಆಗಿದ್ದಿಲ್ಲ, ಕರೆಕ್ಟಾಗಿ ಬಂದಿದೆ. ನೀವು ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಹಾಕ್ತೀರ ಅಷ್ಟು ನೀಟಾಗಿ ಬರುತ್ತೆ ನೋಡ್ರಿ ವರ್ಕು. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.